ರೀ ನಿಮಗೆ ಓಡಾಡ್ತಿರ್ಬೇಕಾದ್ರೂ ಕನ್ಸು ಬೀಳತ್ತಾ ರೀ ಈ ಡಬ್ಬ ಕಾಮಿಡಿಗೆಲ್ಲ ನಗು ಬರುತ್ತಾ? ಊರ್ಕೋಬೇಡ್ರಿ, ಅವಾಗಿಂದ ಮಾತಿಲ್ಲ ಕತೆ ಇಲ್ಲ. ನಿನ್ನೆ ಕನ್ಸು ಬಗ್ಗೆನೇ ಯೋಚನೆ ಮಾಡ್ತಿದ್ದೀರೇನೋ ಅಂತ ಕೇಳ್ದಪ್ಪ ಅಷ್ಟೇ. ನೀವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಬೇಕು ಅಂತ ಏನಿಲ್ವಲ್ಲ. ಅಲ್ಲಿ ನೋಡಿ ರೀ, ಮತ್ತೆ ಡ್ರೀಮ್ ಓಪನ್ ಆಯ್ತಾ? ಮೊದಲು ಆ ಕಾರಿನ ಕನಸಿಂದ ಹೊರಗೆ ಬನ್ರಿ. ನಾವು ಯಾವ ಕಾರಲ್ಲೂ ಕೂತಿಲ್ಲ, ನಾವು ಯಾವ ಕಾರು ನೋಡೇ ಇಲ್ಲ, ಅದನ್ನ ಬಿಟ್ಬಿಡಿ. ನಾನು ತಮಾಷೆ ಮಾಡ್ತಿಲ್ಲ, ಇದು ಕನ್ಸಲ್ಲ. ಸರಿಯಾಗಿ ನೋಡಿ ಪ್ಲೀಸ್. ನಾನು ತಮಾಷೆ ಇದೇ ಕಾರು ಇಲ್ಲಿಗೆ ಹೆಂಗ್ ಬಂತು? ಹೇಗಾದ್ರೂ ಬರ್ಲಿ ಸಂಜು, ನಾವು ಮೊದಲು ಇಲ್ಲಿಂದ ಹೊರಡೋಣ. ನೀವು ಆ ಕಾರ್ ತಗೊಳ್ಳಿ, ನಾವು ಬ್ಯಾಂಗ್ಳೂರ್ ಸೇರ್ಕೊಳ್ಳೋಣ. ನನ್ನನ್ನು ಅಲ್ಲಿಗೆ ತಲುಪಿಸ್ಬಿಡಿ. ಓಹೋ, ಓಸಿ ಕಾರು, ಓಸಿ ಡ್ರೈವರು, ಟ್ರಿಪ್ ಟು ಬ್ಯಾಂಗ್ಳೂರು. ಸೂಪರ್, ಆಗಬಹುದು. ಬನ್ನಿ ಬನ್ನಿ. ಇದು ಗ್ಯಾರೇಜು, ಇಲ್ಲಿಗೆ ಹೆಂಗೆ ಬಂತಿ ಕಾರು? ಯಾರು ಸರ್ ನೀವು? ಏನು ಬೇಕಾಗಿತ್ತು? ಸರ್, ನಾವು ಈ ಕಾರಲ್ಲೇ ಹೊರಟಿದ್ವಿ. ನನ್ನ ರಾತ್ರಿ ಮಿಸ್ ಆಗೋಯ್ತು. ನೋಡಿದ್ರೆ ಇಲ್ಲಿದೆ ಈಗ, ಅದಕ್ಕೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿಗೆ ಯಾರು ತಂದು ನಿಲ್ಸಿದ್ದು? ಯಾಕಪ್ಪ ನಗ್ತಿದ್ಯಾ? ಅಲ್ಲ ಸರ್, ಕಾರ್ನೊಂದ್ಸಲ ಸರಿಯಾಗಿ ನೋಡಿ. ಟೈರ್ ನೋಡಿ. ಈ ಗಾಡಿ ಓಡಾಡೋ ಕಂಡೀಷನಲ್ಲಿ ಆಯ್ತಾ ಸರ್? ಈ ಮಾಡೆಲ್ ಕಾರೇ ಈಗ ಯಾರ ಹತ್ರನೂ ಇಲ್ಲ ಸರ್. ಅಲ್ಲ, ನಾವಿದೇ ಕಾರಲ್ಲಿ ಬಂದು. ಸರ್, ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನೋಡಿ, ಈ ಗಾಡಿ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ, ಒಂದೇ ಒಂದು ಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ರೆ ಈ ಕಾರ್ನ ನಿಮಗೆ ಕೊಟ್ಬಿಡ್ತೀನಿ. ಅಂದ್ರೆ ಇನ್ನೇನು ಸರ್, ನೀವೇ ನೋಡಿ ಗಾಡಿ ಕಂಡೀಷನ್ ಹೇಗಿದೆ ಅಂತ. ಇಂಜಿನ್ ಹಾಳಾಗಿದೆ, ಟೈರ್ ಪಂಚರ್ ಆಗಿದೆ. ಹೀಗೆ ಬಿಟ್ಟು 25 ವರ್ಷ ಆಗಿದೆ. ನಾವು ನೋಡಿದಾಗ ಈ ಕಾರ್ ಹಿಂಗಿರ್ಲಿಲ್ಲ. ಹಾಂ, ನಾವು ಇದರಲ್ಲೇ ಬಂದಿದ್ದು, ಕರೆಕ್ಟಾಗಿ ನೆನಪಿದೆ. ಸಾಧ್ಯನೇ ಇಲ್ಲ ಮೇಡಮ್. ನಮ್ಮ ಅಪ್ಪ ಇದನ್ನು ದೊಡ್ಡ ಮನೆಯಿಂದ 25 ವರ್ಷದಿಂದನೇ ಖರೀದಿ ಮಾಡಿದರು. ಯಾರೂ ಓಡಿಸ್ತಾನೆ ಇರಲಿಲ್ಲ. ನೋಡಿ ಎಷ್ಟು ಬೇಗ ಸರಿ ಹೋಗ್ಬಿಟ್ಲು. ಅಂಜಲಿ, ಜನರ ಮುಂದೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಆ ಬೇರೆ ಹುಡುಗನ ಜೊತೆ ಹೀಗೆಲ್ಲ ಆಡ್ತಾರ? ದೂರ ಬಾ. ಅಣ್ಣಯ್ಯ, ಅವರಿಬ್ರು ಮದ್ವೆ ಆಗೋರು, ಅಂಟ್ಕೊಂಡಿದ್ರೆ ಏನ್ ತಪ್ಪು? ಮದುವೆ ಮಾಡಿಸ್ತೀನಿ ಅಂತ ಹೇಳಿದೀನಿ ತಾನೆ. ಈ ತರ ಹುಚ್ಚುಚ್ಚಾಗಾಡಿದ್ರೆ ಯಾವ ಹುಡುಗನಿಗೆ ಇಷ್ಟ ಆಗುತ್ತೆ? ಪ್ರೀತಿ ತೋರ್ಸಕ್ಕೂ ಒಂದು ರೀತಿ ಇದೆ. ಈ ತರ ಎಲ್ಲ ಆಡಿದ್ರೆ ಹುಡುಗ ಓಡೋಗ್ತಾನೆ ಅಷ್ಟೇ. ನೀನು ಹೀಗೆ ಆಡೋದಕ್ಕೆ ಆದಿತ್ಯ ಯಾವಾಗಲೂ ಮನೆ ಬಿಟ್ಟು ಹೋಗೋದಕ್ಕೆ ಟ್ರೈ ಮಾಡೋದು. ಅಂಜು ನೋಡಿ, ಕೋಪ ಮಾಡ್ಕೊಂಡು ಹೊಟ್ಟೋದ್ಲು. ಅಣ್ಣಯ್ಯ, ನನ್ನ ಮಗಳು ಕೋಪ ಮಾಡ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆ ಕಾರಣ ನೀನೇ ಆಗ್ತೀಯ. ಅಂಜು, ನೀನು ನಿನ್ನ ಮಗಳು ಹುಚ್ಚುರ್ ತರ ಆಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಾನು ಯಾಕೆ ಹೊಣೆ ಆಗ್ಲಿ? ಈ ಮನೇಲಿ ಸಂಜುದು ಮದುವೆ ನಡಿಬೇಕು ಅಷ್ಟೇ. ಯಾರ ಜೊತೆ ಅನ್ನೋದು ಮುಖ್ಯ ಅಲ್ಲ. ಅವನು ಮದುವೆ ನಡಿಬೇಕು, ಆಸ್ತಿ ನಮ್ಮ ಕೈಗೆ ಬರಬೇಕು. ಸಂಜು, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಇದೆಲ್ಲ ನಾನು ನೋಡ್ಕೋತೀನಿ. ನೀನು ಹೋಗಿ ರೆಸ್ಟ್ ಮಾಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಕಷ್ಟನ ನೀವಾದರೂ ಅರ್ಥ ಮಾಡ್ಕೊಂಡ್ರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ನೀರು ಕುಡೀರಿ. ನೀವು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಎಲ್ಲ ಮಾತಾಡೋಣ. ಅಲ್ಲಿ ತನಕ ನಿಮ್ಮ ಕಾಲು ಒತ್ತುತ್ತಾ ಇರ್ತೀನಿ. ಅಪ್ಪ ಹೇಳದ್ನಲ್ಲ, ನೀವು ಮಲಗಿದ್ಮೇಲೆ ನಾನು ಮಲಗ್ತೀನಿ. ನಾನೇನು ರಾತ್ರಿ ಎಲ್ಲ ಕಾಲು ಒತ್ತಲ್ಲ. ನಿಮ್ಮ ಕಣ್ಣು ತುಂಬ ನಿದ್ದೆ ಬರೋ ತನಕ ಕಾಲು ಒತ್ತೀನಿ ಅಷ್ಟೇ. ಬನ್ನಿ ನೀವು ಮಲ್ಗಿ. ಛೇ, ಏನಾಗ್ತಿದೆ ನನ್ನ ಲೈಫಲ್ಲಿ? ಎಲ್ಲೆಲ್ಲೋ ಹೇಳ್ಕೊಂಡು ಹೋಗ್ತಾನೆ ಇದೆ. ದಿಕ್ಕು ದೆಸೆ ಇಲ್ಲದೆ ತಿಂಗ್ಳಾನ್ ಗಂಟ್ಲೆಯಿಂದ ಅಲಿತಾನೆ ಇದ್ದೀನಿ. ಆದರೆ ನಂಗೆ ಸಿಗ್ಬೇಕಾಗಿದ್ದು ಮಾತ್ರ ಸಿಕ್ಕಿಲ್ಲ. ನಾನು ಹೋಗೋದು ಯಾವಾಗ? ನಾನು ಅಂದ್ಕೊಂಡಿದ್ದು ಆಗೋದು ಯಾವಾಗ? ಈ ಜನ್ಮದಲ್ಲಾದರೂ ಒಂದು ಕಡೆ ಆ ರಾಕ್ಷಸ ವಿಶ್ವಜಿತ್, ಅವನಿಗಿಂತ ಕಚಡ ಅವನ ಫ್ರೆಂಡು. ಈ ಕಡೆ ಈ ಸಂಜು, ಸುತ್ತ ಬೇಡ್ದಿರೋ ಮುಖಗಳೇ ಬಂದು ಪ್ರಾಣ ತೆಗಿತಾ ಇದ್ದಾವೆ. ಕಾವೇರಿ ಕಾವೇರಿ ಆ ಸಂಜು ನಂಗೆ ಇಲ್ಲಿ ಯಾಕೆ ಸಿಕ್ದ? ದರಿದ್ರದವನು ನನ್ನ ಇನ್ನೂ ಫಾಲೋ ಮಾಡೋದು ಬಿಟ್ಟಿಲ್ಲ ಅನ್ಸುತ್ತೆ. ಎಷ್ಟು ಸಲ ಹೇಳಿ ನಂಗೆ ಆದಿತ್ಯ ಒಬ್ಬನೇ ಮನಸ್ಸಲ್ಲಿ ಇರೋದು ಅಂತ. ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಮೊದಲು ನಾನು ಆದಿತ್ಯನ ಹುಡುಕ್ತೀನಿ. ಅವನ ಜೊತೆ ಈ ಊರು ಬಿಟ್ಟು ನಾನು ಅವನು ಇಬ್ಬರೇ ಯಾವುದಾದ್ರೂ ಗೊತ್ತಿಲ್ದಿರೋ ಊರಿಗೆ ಹೋಗಿ ಕೂಲಿ ನಾಲಿ ಆದರೂ ಮಾಡಿಕೊಂಡು ಬದುಕ್ತೀವಿ. ಪಾಪಿಗಳ ಅಪ್ಪ, ಏನಾಯ್ತಪ್ಪ? ಜೋಡಿ ಹಕ್ಕಿಗಳು ಸ್ವಚ್ಛಂದವಾಗಿ ಹಾರಾಡ್ಕೊಂಡು ಗೂಡು ಸೇರ್ಕೋತಿದ್ವು. ಪಾಪಿಗಳು ಗೂಡನ್ನೇ ಸುಟ್ಟಾಕ್ಬಿಟ್ರಮ್ಮ. ಪಾಪ ಸತ್ತೇ ಹೋದ್ವು. ಏನು ಮಾತಾಡ್ತಿದ್ದೀರಪ್ಪ? ಏನಾಯ್ತು? ಯಾವ ಹಕ್ಕಿ? ಜೋಡಿ ಹಕ್ಕಿಗಳು. ನಮ್ಮ ಅಂಜಲಿಗೂ ಸಂಜುಗೂ ನಾಳೆನೇ ಮದುವೆ ಮಾಡೋಣ ಅಂತ. ಸಂಜು ಅಂಜಲಿನ ಮದುವೆ ಆದರೆ ನಾವು ಕೇರ್ ಆಫ್ ಫುಟ್ಪಾತ್ ಆಗೋದು ಪಕ್ಕ ಅಂತಾಯ್ತು. ನಾಳೆ ಮದುವೆ ಮಾತುಕತೆ ಆಡೋಕ್ಕೆ ಶಾಸ್ತ್ರಿಗಳು ಬರ್ತಿದಾರಲ್ಲ, ಅಲ್ಲೇ ಬಿಡ್ತೀನಿ ನನ್ನ ಹೊಸ ಬಾಣ.